ಎಲ್ಲಿ ಗುರು ಅಪ್ಡೇಟು ಇರೋದು 1 ಮಂತ್ 15 ಡೇಸ್ ಅಷ್ಟೇ. ನೀವು ಈ ರೀತಿ ಮಾಡ್ತಾ ಹೋದ್ರೆ ತುಂಬಾನೇ ಕಷ್ಟ ಇದೆ. ನಮಸ್ಕಾರ ಎಲ್ರಿಗೂ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ 19th ಮಾರ್ಚ್ ರಿಲೀಸ್ ಆಗ್ತಿದೆ ಆ್ಯಂಡ್ ದುರಂಧರ್ ಜೊತೆ ಕ್ಲಾಶ್ ಕೂಡ ಆಗ್ತಾ ಇದೆ. ಆದರೆ ಟಾಕ್ಸಿಕ್ ವಿಚಾರಕ್ಕೆ ಬರೋದಿದ್ರೆ ಜನರು ಫ್ರಸ್ಟ್ರೇಷನ್ನು ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲಿ ಗುರು ಅಪ್ಡೇಟ್ಸು? ಅಲ್ಲಿ ದುರಂಧರ್ ಟೀಮ್ ನೋಡಿದ್ರೆ ರಿವೆಂಜ್ ಅಂತ ಒಂದು ಟೀಸರ್ ಕೂಡ ಬಿಟ್ರು. ಇಲ್ಲಿ ನಮ್ಮ ಕಡೆ ಒಂದೇ ಒಂದು ಚಿಕ್ಕ ಗ್ಲಿಮ್ಸ್ನ ಬಿಟ್ಬಿಟ್ಟು ಈಗ ಎಲ್ಲೂ ಕಾಣಿಸ್ಕೊಡ್ದೇ ಇರೋ ಥರ ಹೋಗ್ಬಿಟ್ಟಿದ್ದಾರೆ. ನಿಜ ಹೇಳ್ತೀನಿ, ಈ ಥರ ಮಾಡಿದ್ರೆ ತುಂಬಾ ಕಷ್ಟ ಇದೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಟಾಕ್ಸಿಕ್ ಫಿಲಮ್ನ ಡಿಗ್ರೇಡ್ ಮಾಡೋಕ್ಕೋಸ್ಕರ ಏನೋ ಈ ಥರ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಗ್ರೌಂಡ್ ಲೆವೆಲ್ ಮಾರ್ಕೆಟಿಂಗ್ ಬೇಕಾಗುತ್ತೆ. ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಬೇಕಾಗುತ್ತೆ. ಯಾಕಂದರೆ ಎಸ್ ಸರ್ ಕೂಡ ಆಫ್ಟರ್ ಅ ಲಾಂಗ್ ಟೈಮ್ ಅವರೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ದುರಂಧರು ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿ, ಅದ್ರ ಸೀಕ್ವೆಲ್ ಕೂಡ ಇದು. ಸೊ ಆಬ್ವಿಯಸ್ಲಿ ಅಲ್ಲಿಗೆ ಆಡಿಯನ್ಸ್ ಅಟ್ರಾಕ್ಷನ್ ತುಂಬಾನೇ ಇದೆ. ಅದ್ರ ನೆನಪಲ್ಲಿ ಇಟ್ಕೊಳ್ಳಿ, ಟಾಕ್ಸಿಕ್ಕು ಒಂದು ಸೀಕ್ವೆಲ್ ಅಲ್ಲ, ಹೊಸ ಚಿತ್ರ. ಸೊ ಹೊಸದಾಗಿ ಪ್ರಮೋಷನ್ ಮಾಡಬೇಕಾಗುತ್ತೆ ಇದಕ್ಕೆ. ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡೋದಿದ್ರೆ 19th ಮಾರ್ಚ್ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಟಾಕ್ಸಿಕ್ ಟೀಮ್ಗೆ ಇರೋದು ಕೇವಲ 1 ಮಂತ್ 15 ಡೇಸ್ ಅಷ್ಟೇ. ಪ್ರಮೋಷನ್ಸ್ ಇಂದ ಹಿಡಿದು ಟ್ರೈಲರ್ ರಿಲೀಸ್ವರೆಗೂ, ಆಮೇಲೆ ಈವೆಂಟ್ಸ್ ಮಾಡೋದ್ರಿಂದ ಹಿಡಿದು ಇಷ್ಟೇ ಟೈಮ್ ಇರೋದು ಅವ್ರಿಗೆ. ಹೌದು, ದುರಂಧರ್ ಟೀಮ್ ಅವರು ಮಾಡ್ತಾರೆ ಇದನ್ನೆಲ್ಲ, ಬಟ್ ಅವ್ರಿಗೆ ಅಷ್ಟ್ರ ಮಟ್ಟಕ್ಕೆ ಬೇಕಾಗಲ್ಲ. ಆದರೆ ಟಾಕ್ಸಿಕ್ ಬೇಕು ಗುರು, ಪ್ರಮೋಷನ್ಸ್ ಬೇಕೇ ಬೇಕು. ನಾನು ಪ್ರಮೋಷನ್ಸ್ ಅಂದಿದ ತಕ್ಷಣ ಟ್ರೈಲರ್ ಇವತ್ತೇ ಬಿಡಿ ಅಂತ ನಾನು ಕೇಳ್ಕೊಳ್ತಿಲ್ಲ. ಅಟ್ಲೀಸ್ಟ್ ನಮ್ಮನ್ನ ಅಪ್ಡೇಟ್ ಮಾಡ್ತಾ ಇರಿ. ಎಷ್ಟು ಅಂತ ನಿಮ್ಮಲ್ಲೇ ಕಂಟೆಂಟ್ನ ಹಿಡಿದಿಟ್ಕೊಳ್ತೀರಾ? ಇಲ್ಲ, ನಾನು ಸಾಂಗ್ಸ್ ರಿಲೀಸ್ ಮಾಡಲ್ಲ, ಮ್ಯೂಸಿಕ್ ಅಲ್ಲಿ ಏನೋ ಒಂದು ಪ್ಲಾಟ್ ಟ್ವಿಸ್ಟ್ಗಳಿದೆ, ಅದನ್ನ ಬಿಟ್ಕೊಳಕ್ಕೆ ಇಷ್ಟಪಡಲ್ಲ ಅಂದರೆ ಬೇರೆ ಏನಾದ್ರು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನೀವು. ಇದು ನನ್ಗೊಬ್ಬಂಗೆ ಅಂತ ಅಲ್ಲ, ಎಸ್ ಸರ್ ಫ್ಯಾನ್ಸ್ ಆಗಿರಲಿ, ಜನರಲ್ ಆಗಿ ಕನ್ನಡ ಆಡಿಯನ್ಸ್ಗೆ ತುಂಬಾ ಕುತೂಹಲ ಇದೆ ಈ ಒಂದು ಸಿನಿಮಾ ಹೇಗೆ ಮೂಡ್ ಬಂದಿದೆ ಅಂತ. ಅಟ್ ದ ಸೇಮ್ ಟೈಮ್ ಡಿಸಪಾಯಿಂಟ್ಮೆಂಟು ಇದೆ, ಯಾಕಂದರೆ ಈ ಟೀಮು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇಲ್ಲ ನಮಗೆ. ಒಂದು ಕಡೆ ಅರ್ಥ ಆಗುತ್ತೆ, KVN ಅವರು ಜನನಾಯಕನ್ ಫಿಲಮ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡೋ ಆಪರ್ಚುನಿಟಿ ಅಂದರೆ ಅದು ಟಾಕ್ಸಿಕ್ ಮೂಲಕ ಮಾತ್ರ. ಸೊ KVN ಪ್ರೊಡಕ್ಷನ್ ಅವರು ಕಂಪ್ಲೀಟ್ ಗಮನನ ಟಾಕ್ಸಿಕ್ ಕಡೆ ಹರಿಸ್ಬೇಕಾಗುತ್ತೆ ಈಗ. ನಾನೊಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ಖಂಡಿತ 2 ಫಿಲಮು ನೋಡ್ತೀನಿ. ಎಸ್ಪೆಷಲಿ ದುರಂಧರು ನನಗೆ ತುಂಬಾ ಇಷ್ಟ ಆಗಿತ್ತು. ಅಟ್ ದ ಸೇಮ್ ಟೈಮ್ ಟಾಕ್ಸಿಕ್ ನಮ್ಮವ್ರನ್ನ ನಾವು ಬಿಟ್ಕೊಳ್ಳೋ ಚಾನ್ಸೇ ಇಲ್ಲ. ಆದರೆ ಈ ವಿಷಯನ ಟಾಕ್ಸಿಕ್ ಟೀಮ್ ಅವರು ಗ್ರಾಂಡೆಡ್ ಆಗಿ ತಗೊಳ್ಳೇಬಾರ್ದು. ನಾನು ನನ್ನ ಕಡೆಯಿಂದ ಮಾಡೋ ಒಂದು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನಿಮ್ಗೆ ಯಾರು ಕಾಂಟ್ಯಾಕ್ಟ್ಸ್ ಇದ್ರೆ KVNನಲ್ಲಿ ಏನಾದ್ರು ಒಂದಷ್ಟು ಇನ್ಫಾರ್ಮೇಷನ್ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಹಾಗೂ ನನಗೂ ತಿಳ್ಸ್ಕೊಡಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾವು ಕೂಡ ಸ್ವಲ್ಪ ಪ್ರೆಷರ್ ಹಾಕಬೇಕು ಅನ್ನಿಸ್ತಾ ಇದೆ. 1 ಮಂತ್ 10 ಡೇಸ್ ಗುರು, ಇಷ್ಟೇ ಇರೋದು ಟೈಮ್, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಒಂದು ರಿಕ್ವೆಸ್ಟ್ ವಿಡಿಯೋ ಆಗಿ ತಗೊಂಡು ದಯವಿಟ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ KVN ಅವ್ರಿಗೆ. ನನಗೆ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅವರ ಒಂದು ಟ್ವೀಟ್ ಮೂಲಕ ಈ ಟೈಮಿಂದ ನಾವು ಪ್ರೊಡಕ್ಷನ್ಸ್ನ ರ್ಯಾಂಪ್ ಅಪ್ ಮಾಡ್ತೀವಿ ಅನ್ನೋದು, ಅವಾಗ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ನಿಮಗೂ ಈ ವಿಚಾರದ ಬಗ್ಗೆ ಹೀಗೆ ಅನ್ನಿಸ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.